ನಾನು ಅವಳ ಮನೆಯಿಂದ ಹೊರಗಡೆ ಕಳಿಸಿ ಅಂದ್ರೆ ಅವಳನ್ನ ಕಳಿಸ್ದೆ ಇಲ್ಲೇ ಇಟ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದೀರಲ್ವಾ? ಮಾಮ್, ನಿನ್ಗೆ ಯಾರು ಅವಮಾನ ಮಾಡ್ತಿಲ್ಲ. ಆದ್ರೆ ಅವಳನ್ನ ಇಲ್ಲಿಂದ ಹೊರಗಡೆ ಹೇಗೆ ಕಳ್ಸೋದು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಡ್ಯಾಡ್, ನೀವಾದ್ರೂ ಹೇಳಿ. ನೋಡ್ ರಾಜೇಶ್ವರಿ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ಅಂತ ನಿನ್ಗಾಗ್ಲೇ ಹೇಳಿದ್ದೆ. ನನ್ ಮಗ ಅವಳ ಕೂತ್ಕೆಗೆ ಮಾಂಗಲ್ಯ ಕಟ್ಟಿದಾನೆ ಅಂದ್ಮೇಲೆ ಅವಳ ನಮ್ಮನೆ ಸೊಸೆ ಅವಳನ್ನ ಮನೆಯಿಂದ ಹೇಗ್ ಕಳ್ಸಕ್ಕಾಗತ್ತೆ? ಇದನ್ನೇ ಬೇಡ ಅಂತ ಬರ್ಕೊಳ್ತಾ ಇರೋದು. ನನ್ನ ಇಷ್ಟಕ್ಕೆ ಬೆರೆದ್ವಾಗ ಅವ್ನು ತಾಳಿ ಕಟ್ಟಿರ್ಬೇಕಾದ್ರೆ ಅದನ್ನ ಮದುವೆ ಅಂತ ಹೇಗ್ರಿ ಅನ್ನಕ್ಕಾಗುತ್ತೆ? ನಾನ್ ಇಷ್ಟಪಟ್ಟಿದ್ ಹುಡುಗಿ ಈ ಮನೆಗ್ ಸೊಸೆಯಾಗಿ ಬರ್ಬೇಕಾಗಿರೋದು ಅಮಿತಾ. ಅವಳನ್ನ ಸೊಸೆ ಅಂತ ಒಪ್ಕೊಳ್ತೀನಿ ಹೊರತು ಈ ಕೆಲಸದವಳನ್ನ ಅಲ್ಲ. ನನಗ್ ಗೊತ್ತು ನೀವ್ ಯಾರು ಅವಳನ್ನ ಮನೆಯಿಂದ ಹೊರಗಡೆ ಕಳ್ಸೋದಿಲ್ಲ ಅಂತ. ಅದಕ್ಕೆ ನಾನೇ ಅವಳನ್ನ ಕತ್ತಿಡ್ದು ಮನೆಯಿಂದ ಹೊರಗಡೆ ಕಳಿಸ್ತೇನೆ. ಮಮ್ಮ, ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳು. ನೀನ್ ಅವಳನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋದು ಅಷ್ಟು ಸುಲಭ ಅಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ರಾಜೇಶ್ವರಿಗೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಮಾಮ್, ನಿನ್ ಧೈರ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅವಳಿರೋದು ತಾರಕ್ ರೂಮಲ್ಲಿ. ನೀನೇನಾದ್ರೂ ತಾರಕ್ ರೂಮ್ಗೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಇದಕ್ಕೇನಾದ್ರೂ ಬೇರೆ ದಾರಿ ಹುಡ್ಕೋಣ. ಡ್ಯಾಡ್, ನೀವಾದ್ರೂ ಹೇಳಿ. ನೋಡು 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 ಹೇಗ್ ಹೋಗ್ತಾ ಇದಾರೆ ನೋಡು. ಇವರಿಗೆ ಆ ದರಿದ್ರ ಕೆಲಸದವಳನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ಇಷ್ಟ ಇಲ್ಲ. ತಾರಕ್ ಇವ್ರ ಸಪೋರ್ಟ್ ಇಲ್ಲದೆ ಅಷ್ಟೊಂದು ಮೆರಿತಾನ? ನನ್ನ ಮಗ ತಾರಕನ ಹಾಳು ಮಾಡಿದ್ದೇ ಇವರು. ಮಾಮ್, ತಾರಕ್ ಹೀಗಾಗೋದಕ್ಕೆ ಯಾರ್ ಕಾರಣ ಅಂತ ನಿನಗ್ ಚೆನ್ನಾಗ್ ಗೊತ್ತು. ಆದ್ರೆ ಆ ಕೆಲಸದವಳು ಈ ಮನೆ ಸೊಸೆ ಆಗೋದಕ್ಕೆ ನಾನೇ ಕಾರಣ. ನಾನ್ ಏನ್ ಅನ್ಕೊಂಡಿದ್ದೀನೋ ಅದನ್ನ ಸಾಧಿಸ್ತೀನಿ. ಇನ್ಮೇಲೆ ಈ ಸಮಂತನ ಆಟ ಬೇರೆ ತರಾನೇ ಇರುತ್ತೆ. ಮಾಮ್, ನೀನ್ ಎಷ್ಟೇ ಹಾರಾಡಿದ್ರು ಅವಳನ್ನ ಈ ಮನೆಯಿಂದ ಹೊರಗಡೆ ಕಳಿಸೋಕ್ ಮಾತ್ರ ನಾನ್ ಬಿಡೋದಿಲ್ಲ. ಬೇಟೆಯ, ಇಲ್ಲಿ ಯಾಕೆ ಕೂತಿದೀಯಾ? ಒಳಗಡೆ ಬಾ. ಯಜಮಾನ್ರೆ, ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ. ನನ್ನಿಂದಾಗಿ, ನನ್ನ ಮಗಳಿಂದಾಗಿ ಸಂತೋಷವಾಗಿದ್ದ ನಿಮ್ ಸಂಸಾರದಲ್ಲಿ ಮನಸ್ತಾಪ ಬರೋದ್ ಬೇಡ. ನನ್ನ ಮಗಳನ್ನ ಕಳಿಸ್ಬಿಡಿ, ನಾನು ಕರ್ಕೊಂಡು ಹೊಂಟೋಯ್ತೀನಿ. ಇದೇನ್ ಬೇಟೆಯ ಹೀಗ್ ಮಾತಾಡ್ತಿದ್ಯಾ? ನೀ ಹೇಳಿದ ತಕ್ಷಣನೇ ಕಳ್ಸ್ಕೊಟ್ಬಿಡಕ ಅವಳು ನನ್ನ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿರೋದು. ಇಲ್ಲ, ಅವಳನ್ನ ನಾನು ಕಳ್ಸ್ಕೊಡೋದಿಲ್ಲ. ಅಯ್ಯಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ನಾವು ನಂಬಿದ ದೇವ್ರು ನಮ್ ಬದುಕಿತ್ಕೊಂಡ್ರು, ನೀವು ನಮ್ ಕೈ ಹಿಡಿದ್ರಿ. ನಮಗ್ ಸೂರ್ ಕೊಟ್ಟು ಊರಲ್ಲಿ ಗೌರವದಿಂದ ಬದುಕೋಂಗ್ ಮಾಡಿದ್ರಿ. ನಿಮ್ ಹೆಸರಲ್ಲಿ ಅನ್ನ ತಿಂತಾ ಇರೋ ನಾವು ನಿಮ್ ನೆಮ್ಮದಿ ಕಿತ್ಕೊಳ್ಳೋದು ಎಷ್ಟ್ ಸರಿ ಯಜಮಾನ್ರೆ? ನಿಮ್ ಕಾಲ್ ಕೆಳಗ್ ಕೂತ್ಕೊಳ್ಳೋ ಯೋಗ್ಯತೆ ಇಲ್ದಿರೋರು ನಾವು. ಈ ಮನೇಲಿರೋ ಸರಿಯಲ್ಲ, ನಾವು ಹೊಂಟೋಯ್ತೀವಿ. ಬೆಟ್ಟೆಯ, ಯೋಗ್ಯತೆ ಅನ್ನೋದು ಶ್ರೀಮಂತಿಕೆನಲ್ಲಿ ಇರೋದಲ್ಲ. ನನ್ ಮಗ ಅವಳ ಕುತ್ತಿಗೆಗೆ ತಾಳಿ ಕಟ್ಟಾಗಿಂದ ಒಂದು ಮಾತು ಆಡದೆ ಕಣ್ಣಲ್ಲೇ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದಾಳೆ. ಅವಳು ಶ್ರೀಮಂತೆ. ಅಂತ ಸೊಸೆನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನು ಅದೃಷ್ಟವಂತ. ಬೆಟ್ಟೆಯ, ನಂದೊಂದು ಮಾತನಾಡ್ಸ್ಕೊಡ್ತೀಯಾ? ಅಯ್ಯೋ, ಅದೇನಂತ ಹೇಳಿ ಯಜಮಾನ್ರೆ. ನನ್ ಕೈಲಾಗೋದಾದ್ರೆ ನನ್ ಪ್ರಾಣ ಒತ್ತೆ ಇಟ್ಟಾದ್ರೂ ನಡ್ಸ್ಕೊಡ್ತೀನಿ. ಪ್ರಾಣ ಒತ್ತೆ ಇಡೋ ಅವಶ್ಯಕತೆ ಇಲ್ಲ ಬೆಟ್ಟೆಯ. ನೀನು ನಿನ್ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಅವಳು ನಮ್ಮನೆ ಸೊಸೆ, ನಮ್ಮೆಲ್ರ ಪಾಲಿನ ದೇವತೆ. ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಬೆಟ್ಟೆಯ. ಯಜಮಾನ್ರೆ, ನೀವು ಮಾತಲ್ಲಿಂಗೆ ನಮ್ಮನ್ನ ಕಟ್ಟಾಕ್ಬೇಡ್ರಿ. ನಮ್ಮ ವಿಷಯದಲ್ಲಿ ಎಷ್ಟು ಅವಮಾನ ಮಾಡಕ್ ಸಾಧ್ಯವೋ ಅಷ್ಟೆಲ್ಲ ಅಮ್ಮವ್ರು ಮಾಡ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೂ
ನಾವಿಲ್ಲಿ ಹೆಂಗಿರೋದು? ಅಭಿಮಾನಕ್ಕೆ ಪೆಟ್ಬಿದ್ರು ಪರವಾಗಿಲ್ಲ ಯಜಮಾನ್ರೆ, ಆದ್ರೆ ಸ್ವಾಭಿಮಾನಕ್ಕೆ ಪೆಟ್ಬಿದ್ರೆ ಸಹಿಸ್ಕೊಳಕ್ಕಾಗಕ್ಕಿಲ್ಲ ಯಜಮಾನ್ರೆ, ಸಹಿಸ್ಕೊಳಕ್ಕಾಗಕ್ಕಿಲ್ಲ. ಬೆಟೆಯ, ನನ್ನ ಮಗ ಕಟ್ಟಿದ ಮಾಂಗಲ್ಯನ ನಾನು ಬರೀ ಮಾಂಗಲ್ಯವಾಗಿ ನೋಡ್ತಿಲ್ಲ. ನನ್ನ ಮಗ ಮದುವೆ ಆಗ್ಲಿ ಅಂತ ಇಷ್ಟು ವರ್ಷ ಬೇಡ್ಕೊಂಡಿದ್ದಕ್ಕೆ ಆ ದೇವ್ರು ಕೊಟ್ಟಿರೋ ವರ ಅಂತ ಅನ್ಕೊಂಡಿದ್ದೀನಿ. ಅವಳನ್ನ ಉಳಿಸ್ಕೋಬೇಕಲ್ವಾ ಬೆಟ್ಟಯ್ಯ? ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ. ಅಯ್ಯಯ್ಯೋ, ನೀವಾಗೆಲ್ಲ ಕೈ ಮುಗಿಬಾರ್ದು ಯಜಮಾನ್ರೆ. ನಿಮ್ಮ ಹೆಸರಲ್ಲೇ ಉಸಿರಾಡ್ತಿರೋ ನಮ್ಗೆ ನೀವೇ ದಿಕ್ಕು. ಆ ನಂಬಿಕೆ ನನ್ನ ಮೇಲೆ ಇದೆ ಅಲ್ವಾ? ಹಾಗಿದ್ರೆ ಒಳಗಡೆ ನಡಿ, ನಾನೆಲ್ಲ ಸರಿ ಮಾಡ್ತೀನಿ. ಬಾ ಬಾ.